ದುಡಿಸ್ಕೊಳ್ತದೆ ಮಾಡ್ತದೆ. ನಿಮಗೆ ಯಾವುದು ಅದಲ್ಲ, ಇವತ್ತು ಜಗದಲ್ಲಿ ಯಾವುದು ಕಮ್ಯುನಿಸ್ಟ್ ದೇಶವೂ ಇಲ್ಲ, ದುಡ್ಡು ಕಳಿಸೋಂಥವ್ರು ಯಾರೂ ಇಲ್ಲ. ದುಡ್ಡು ಕಳಿಸೋದು ಸ್ವಲ್ಪ ಮಾತಲ್ಲ. ಇವತ್ತು ಇದನ್ನೆಲ್ಲ ಇದ್ದಾಗ ಅನಿವಾರ್ಯವಾಗಿ ಈಗ ಸೋಲುವಂಥ ಪ್ರಸಂಗ ಈ ನಕ್ಸಲರದ್ದು ಬಂದದ್ದು. ಮತ್ತು ಸೋಲೋದಂತ ಅನ್ನೋದಿಲ್ಲ ಇದನ್ನ ರೀತಿ ಅವ್ರಿಗೆ ಗೆಲುವನ ಅವ್ರು ಇಂಥವ್ರು ಇವತ್ತಿನ ಸರೆಂಡರ್ ಆಗ್ತಾ ಇದ್ದಾರೆ, ಶರಣಾಗತರಾಗ್ತಾ ಇದ್ದಾರೆ. ಕೆಲವೊಂದು ರೀತಿ ಸತ್ತು ಹೋಗ್ತಾ ಇದ್ದಾರೆ. ಆ ಮಾತು ಬೇರೆ. ಮೊನ್ನೆ ನೋಡಿದ್ರಿ ನೀವು, ವಿಶೇಷವಾಗಿ PLGA ಅನ್ನುವಂಥ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿ, ಅದು ನಶಿಸಿ ಹೋಗ್ತಾ ಇದೆ. ಪಡೆ ಕಮಾಂಡರ್ ನಕ್ಸಲ್ ಹಿರಿಯ ನಾಯಕ ಬರ್ಸೆ ಸುಕ್ಕ ಅಲಿಯಾಸ್ ದೇವ್ ಶಸ್ತ್ರಾಸ್ತ್ರ ದೇವ ಅನ್ನುವಂಥ ಅಲಿಯಾಸ್ ದೇವ್ ಬರ್ಸೆ ಸುಕ್ಕ ಅನ್ನುವಂಥವರು ತಮ್ಮ ಜನರೊಂದಿಗೆ ಸರೆಂಡರ್ ಆಗುವಂಥ ಪ್ರಸಂಗ ಬಂತು ಅಂತ. ಕಾರಣ ನಮ್ಮ ಬದುಕಕ್ಕೆ ಸಾಧ್ಯ ಇಲ್ಲಲ್ಲೇ, ಕಾಡಿನಲ್ಲೇ ತಮ್ಮ ಜನರಿಗೆ ಬದುಕೋದು ಶಕ್ತಿ ನಮಗಿಲ್ಲ. ಇವತ್ತು ಕನ್ಫರ್ಮೇಷನ್ ಆಗಲಿಕ್ಕಂತದ್ರಿ ಅವರಿಗೆ. ಅದಕ್ಕೆ ಒಬ್ಬೊಬ್ಬರಾಗಿ ಶರಣಾಗ್ತನೂ ಆಗ್ತಾ ಇದ್ದಾರೆ, ಆಗದವರು ಅಲ್ಲಲ್ಲೇ ಕುಲ್ಲನೂ ಆಗ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಅದು ಹೇಳಲಾರ್ದು ನಾವು ನಕ್ಸಲರಲ್ಲಪ್ಪ ಅನ್ನುವಂಥ ಮಾತನ್ನು ಇಟ್ಕೊಂಡು ಸಹಜವಾಗಿ ಜನರ ಜೋಡಿ ಬೆರೆತು ಹೋಗ್ತಾ ಇದ್ದಾರೆ. ಇವೆಲ್ಲ ಇವತ್ತು ಏನಪ್ಪ ಅಂತಂದ್ರೆ ನಿಜವಾಗಿಯೂ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಹಿಂಸೆಯನ್ನು ಬಿಟ್ಟಂಥ ನಕ್ಸಲ್ ನಿಜವಾಗಿ ಸಮಾನತೆಗೆ ಹೋರಾಟ ಮಾಡುವಂಥ ಒಂದು ವ್ಯಕ್ತಿತ್ವ ಪಡೆದವ ಅನ್ನೋದು ಎರಡು ಮಾತಿಲ್ಲ. ಆದರೆ ಹಿಂಸೆ ಬಿಡಬೇಕಲ್ಲ, ಆ ದಿಶೆಯಲ್ಲಿ ಈ ಸುಕ್ಮಾ ಅನ್ನುವಂಥ ಈ ವ್ಯಕ್ತಿ ಸುಕ್ಕ ಅಲಿಯಾಸ್ ದೇವ್ ಅನ್ನುವಂಥವರು ಇವತ್ತು ಶರಣಾಗತ ಆಗ್ತಿದ್ದಾರೆ. ಅವ್ರ ಜೊತೆಗೆ 20 ಜನ ಶರಣಾಗತರಾಗಿದ್ದಾರೆ. ಅದು ವಿಶೇಷವಾಗಿ ಏನಪ್ಪ ಅಂದ್ರೆ ಇವರೆಲ್ಲ ಈ ತೆಲಂಗಾಣ, ಛತ್ತೀಸ್ಗಢ ಇವುಗಳಲ್ಲೆಲ್ಲ ವಿಶೇಷವಾಗಿ ಬೆಳೆದಂಥವ್ರು ಇದ್ದಾರೆ. ಅಲ್ಲೆಲ್ಲ ಇದ್ದಂದ್ರೆ ಕಾಡಿನಲ್ಲಿ ಇದ್ದಂಥವ್ರು ಇದ್ದಾರೆ. ದಾಂತೇವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಇಲ್ಲೆಲ್ಲ ಹರಡಿದಂಥ ಈ ನಕ್ಸಲರು ಇವತ್ತು ಈ ಸರ್ಕಾರದ ಮುಂದೆ ತಲೆಬಾಗಿ ನಾವಿಲ್ಲಪ್ಪ ನಾಗರಿಕ ಜೀವನ ನಡೆಸ್ತೀವಿ ಅಂತ ಮಾತನ್ನ ತರ್ತಿದ್ದಾರೆ. ಅದರಲ್ಲೂ ನಮ್ಮ ಈ